ಆ, ಇಂದು ಉಳ್ಳಾಳ ತಾಲೂಕು ಮುನ್ನೂರಿನಲ್ಲಿ ಆ, ರಾತ್ರಿ ಆದಂಥ ಮಳೆಗೆ ಪಕ್ಕದ ಮನೆಯ ತಡೆಗೋಡೆ ಕುಸಿದು ಆ ಆ ತಡೆಗೋಡೆ ಇವರ ಮನೆಯ ಗೋಡೆ ಮೇಲೆ ಬಿದ್ದು ಒಂದೇ ಕುಟುಂಬದ 4 ಜನ ಗೋಡೆ ಮತ್ತು ಭಾಗಶಃ ಮನೆ ಅವರ ಮೇಲೆ ಕುಸಿದಾಗ 4 ಒಂದೇ ಪರಿವಾರದ ಸದಸ್ಯರು ಮೃತರಾಗಿದ್ದಾರೆ. ಇದೊಂದು ದುರಂತ ಮತ್ತು ಬಹಳ ವಿಷಾದನೀಯ ಹಾಗೂ ಎಲ್ಲರಿಗೂ ಕೂಡ ನೋವನ್ನು ತರ್ತಕ್ಕಂತಹ ಒಂದು ದುರಂತ ಇದು. ಅದರಲ್ಲಿ ಪ್ರಾಣಹಾನಿ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಲುವಂತಹದ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ 4 ಜನರ ಪ್ರಾಣಹಾನಿ ಆಗಿರೋದಕ್ಕೆ ಅವರು ವಿಷಾದವಿಸಿದ್ದಾರೆ. ಅವರು ನನಗೆ ಸಹ ಮಾತನಾಡಿ ಅಲ್ಲಿ ಹೋಗಿ ಅವರ ಪರಿವಾರದವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಸರ್ಕಾರದಿಂದ ಎಲ್ಲ ಸಹಾಯವನ್ನು ಮಾಡಬೇಕು ಮತ್ತು ಇದು ಎಷ್ಟು ಇದನ್ನು ತಡೆಗಟ್ಟಲಿಕ್ಕೆ ಆಗುತ್ತೆ ಅದು ಬೇರೆ ವಿಷಯ. ಆದರೂ ಕೂಡ ಸರ್ಕಾರ ಆದಷ್ಟು ಇಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರು ರಾತ್ರಿ ಮಲಗಿದ್ದಾಗ ಅವರಿಗೂ ಗೊತ್ತಿಲ್ಲ, ಮಳೆ ರಾತ್ರಿ ಸಾಕಷ್ಟು ಬಿಟ್ಟು ಮಳೆ ಆಗಿದೆ. ಬೆಳಗಿನ ಜಾವ ಸುಮಾರು 3-4 ಗಂಟೆ ಆ ಆಸುಪಾಸಿನಲ್ಲಿ ಈ ಕುಸಿತ ಆಗಿದೆ. ಅವರು ಮಲಗಿದ್ದ ಜಾಗದಲ್ಲೇ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ. ಪ್ರಕೃತಿಯ ವಿಕೋಪದಿಂದ ಆಗಿರುವಂಥ ಪ್ರಕರಣಗಳನ್ನು ಬಹುಶಃ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಇಲ್ಲೂ ಈ ಸ್ಥಳದಲ್ಲಿ ಏನಾಗಿದೆ, ಮನೆಗಳು ಕಟ್ಟಿರುವಂಥ ರೀತಿ ಇದೊಂದು ಇಳಿಜಾರಿನ ಪ್ರದೇಶದಲ್ಲಿ ಅವರು ಈ ಬೆಟ್ಟವನ್ನು ಕಡಿತ ಮಾಡಿ ಅದಕ್ಕೊಂದು ತಡೆಗೋಡೆಯನ್ನು ಪಕ್ಕದಲ್ಲಿ ಕಟ್ಟಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದು ಮೊದಲಿನಿಂದಲೂ ಕೂಡ ಒಂದು ಆತಂಕದ ವಿಷಯನೇ. ಇಂಥ ಘಟನೆಗಳು ಆಗಾಗ ಆಗ್ತಾನೂ ಇದ್ದಾವೆ. ಆದರೂ ಕೂಡ ಜನ ಈಗಲೂ ಸಹ ಬೆಟ್ಟ ಪ್ರದೇಶಗಳಲ್ಲಿ ತೀಕ್ಷ್ಣವಾಗಿ ಬೆಟ್ಟವನ್ನು ಕಡಿದು ಅಲ್ಲಿ ಮನೆಗಳನ್ನು ಕಟ್ತಕ್ಕಂಥದ್ದು ಜನ ಮಾಡ್ಕೊಳ್ತಾ ಇದ್ದಾರೆ. ಜನಕ್ಕೆ ಜಾಗದ ಕೊರತೆ ಇರೋದ್ರಿಂದ ಇದು ಒಂದು ರೀತಿ ಅನಿವಾರ್ಯ. ಆದರೆ ಇದಕ್ಕೆ ರಕ್ಷಣಾ ಕ್ರಮಗಳನ್ನು ಕೂಡ ಜನ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ನಾನು ಈಗ ಇಲ್ಲಿ ಬಂದ ಕೂಡಲೇ ಮಾನ್ಯ ಸಭಾಧ್ಯಕ್ಷರು, ನಾನು ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವ್ಯಾವ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಈ ರೀತಿ ಒಂದು ವಲ್ನರಬಲ್ ಅಂದರೆ ನಾಳೆ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳಬಹುದಾದಂಥ ಮನೆಗಳು ಎಷ್ಟಿದ್ದಾವೆ ಅವುಗಳನ್ನು ತತ್ಕ್ಷಣ ಸರ್ವೆ ಮಾಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಸರ್ಕಾರದಿಂದ ಮಾಡ್ತೇವೆ. ಈ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ 16,000 ಮನೆಗಳು ಈ ಸ್ಲೋಪ್ಗಳಲ್ಲಿ ಕಟ್ ಮಾಡಿ ಮನೆಗಳನ್ನು ಕಟ್ಕೊಂಡಿರುವಂಥದ್ದು ಇದೆ. ಸೊ ಹಾಗಾಗಿ ಅಲ್ಲಿ ತಡೆಗೋಡೆ ಕಟ್ಕೊಳ್ಳಿಕ್ಕೂ ಕೆಲವ್ರು ಜಾಗ ಬಿಟ್ಟಿಲ್ಲ. ಬೆಟ್ಟದ ಮಗ್ಗಲ್ನಲ್ಲೇ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇವೆಲ್ಲ ಇರೋದ್ರಿಂದ ಇದೊಂಥರ ಸಂಕೀರ್ಣವಾದಂಥ ಸಮಸ್ಯೆ. ಆದರೂ ಕೂಡ ತತ್ಕ್ಷಣ ಇವುಗಳನ್ನು ಸರ್ವೆ ಮಾಡಿಸಿ ಎಲ್ಲಿ ಯಾವ ಮನೆಗಳು ಇಂತಹ ತೊಂದರೆಗೆ ಒಳಗಾಗ್ಬೋದು ಅಧಿಕ ಮಳೆ ಆದಾಗ ಅವರನ್ನು ಆದಷ್ಟು ಆ ಸಂದರ್ಭದಲ್ಲಿ ಆ ಮನೆಗಳಲ್ಲಿ ಇರದಂತೆ ಮುಂಜಾಗ್ರತೆ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ಈಗ ನಮ್ಮ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ನಾನೀಗ ಸಭೆ ಕರೆದಿದ್ದೇನೆ. ತತ್ಕ್ಷಣ ಈ ಸರ್ವೆ ಕೆಲಸವನ್ನು ಮಾಡಿಸ್ಬೇಕು ಹಾಗೂ ಸರ್ವೆ ಮಾಡಿ ಅದರ ಆಧಾರದ ಮೇಲೆ ಯಾವ್ಯಾವ ಮನೆಗಳು ಈ ರೀತಿಯ ತೊಂದರೆಯಲ್ಲಿ ಸಿಲುಕಬಹುದು ಅನ್ನುವಂಥ ಪಟ್ಟಿಯನ್ನು ಮಾಡಿ ಅವ್ರಿಗೆ ಅವೇರ್ನೆಸ್ಸನ್ನು ಮಾಡಿ ಅಧಿಕ ಮಳೆ ಇದ್ದಾಗ ಅವರು ಆದಷ್ಟು ಆ ಮನೆಗಳಲ್ಲಿ ಇಲ್ಲದ ಹಾಗೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಿಕ್ಕೋಸ್ಕರ ಈಗ ಸಭೆಯನ್ನು ಸಹ ನಾನು ಕರೆದಿದ್ದೇನೆ.
ಇನ್ನು ಉಳಿದಾಗೆ ಏನು 4 ಜನ ಮೃತರಾಗಿದ್ದಾರೆ, ಅವರು ಈಗ ಅವರ ಇಡೀ ಕುಟುಂಬದ ಪೈಕಿ ಒಬ್ಬ ಸಹೋದರಿ ಮಾತ್ರ ಬದುಕಿ ಉಳಿದಿದ್ದಾರೆ. ಅವರಿಗೆ ಆಗಿರುವಂಥ ನಷ್ಟಕ್ಕೆ ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಹಾಗೂ ಜಿಲ್ಲಾಧಿಕಾರಿಗಳು, ಮಾನ್ಯ ಸಭಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಅವರ ಕುಟುಂಬದವರಿಗೆ ಸರ್ಕಾರ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಮಾನ್ಯ ಸಭಾಧ್ಯಕ್ಷರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆದಷ್ಟು ಶೀಘ್ರವಾಗಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಬೇರೆ ಏನಾದರೂ ಸರ್, ಈಗ ಈ ಭಾಗದಲ್ಲಿ ಮತ್ತೆ ಕಡಲ್ಕೊರೆತ ಅಂತಹ ಸಮಸ್ಯೆಗಳು ಇನ್ನೂ ಇದಾವೆ, ಅದು ಅಲ್ಲಿ ಕೂಡ ತುಂಬಾ ಡ್ಯಾಮೇಜ್ಗಳನ್ನು ಆಗ್ತಾ ಇದೆ. ಕಡಲು ಕೊರೆತದ ಸಮಸ್ಯೆಯನ್ನು ಸಹ ಕರಾವಳಿ ಭಾಗದಲ್ಲಿ ಸುಮಾರು ಏನು ಕರ್ನಾಟಕದ್ದು 326 ಕಿಲೋಮೀಟರ್ನಷ್ಟು ದೀರ್ಘವಾದಂತಹ ಕಡಲು ತೀರ ಇದೆ. ಇಲ್ಲಿ ಸುಮಾರು ಕಡೆ ಕಡಲು ಕೊರತೆಯಿಂದನೂ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈಗ ಕೆಲವು ಯೋಜನೆಗಳಲ್ಲಿ ಈಗಾಗಲೇ ಕೆಲವು ಭಾಗದಲ್ಲಿ ಕಡಲು ಕೊರೆತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಕೆಲಸಗಳು ಪ್ರಯೋಜನ ಆಗಿದೆ. ಇನ್ನು ಕೆಲವು ಕೆಲಸಗಳು ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೇನೆ, ಅದು ಪ್ರಯೋಜನ ಆಗಿಲ್ಲ. ಯಾಕೆಂದರೆ ವಿನ್ಯಾಸ ಅಂದರೆ ಡಿಸೈನ್ ಮಾಡುವಾಗ ಸರಿಯಾಗಿ ಯೋಚನೆ ಮಾಡಿ ಡಿಸೈನ್ ಮಾಡದೆ ಏನೋ ಕೆಲಸ ಮಾಡಿ ಇವತ್ತು ಇವರು ಕಡಲು ಕೊರೆತಕ್ಕೆ ತಡೆಗಟ್ಟುವ ಗೋಡೆ ಏನು ಕಟ್ಟಿದ್ದಾರೆ ಅದೇ ಕೊರೆತಕ್ಕೆ ಒಳಗಾಗಿರುವಂತಹದ್ದು ನೋಡಿದ್ದೇನೆ. ಆದರೆ ಕೆಲವು ಕಡೆ ಖಂಡಿತವಾಗಿ ಅದು ಉಪಯೋಗನೂ ಸಹ ಆಗಿದೆ. ಈಗ ಮಾನ್ಯ ಸ್ಪೀಕರ್ ಅವರು ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಎಲ್ಲಿ ಜಾಸ್ತಿ ಈ ಕಡಲು ಕೊರೆತದ ಬಾಧಿತ ಪ್ರದೇಶ ಇದೆ ಅಂಥ ಕಡೆ ತಡೆಗೋಡೆ ಮತ್ತು ಇತರೆ ನಿರ್ಮಾಣ ಕೆಲಸಕ್ಕೆ ಒಂದು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆಲಸವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತದೆ. ಇದು ಕರಾವಳಿ ಭಾಗದಲ್ಲಿ ಸ್ವಲ್ಪ ಮೊದಲಿನಿಂದಲೂ ಸಹ ಇರ್ತಕ್ಕಂಥ ಸಮಸ್ಯೆ. ಆಗಾಗ ಸ್ವಲ್ಪ ಕೆಲಸಗಳು ಆಗಿದ್ದಾವೆ, ಆದರೆ ಇನ್ನೂ ಕೆಲವು ಭಾಗದಲ್ಲಿ ಉಳ್ಕೊಂಡಿದೆ. ಅದರ ಕಡೆಗೆ ಸರ್ಕಾರ ಖಂಡಿತವಾಗಿ ಗಮನ ಕೊಡುತ್ತೆ. ಈಗ ಈ ಭಾಗದಲ್ಲಿ ಕರಾವಳಿ ಮಾತ್ರ ಅಲ್ಲ, ಮಲೆನಾಡು ಭಾಗದಲ್ಲಿ ಕೂಡ ಈ ಮಳೆಗಾಲ ಸಂದರ್ಭದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ತುಂಬಾ ಆಗುತ್ತೆ. ಲ್ಯಾಂಡ್ ಸ್ಲೈಡಿಂಗ್ ಕೆಲವು ಸ್ಪಾಟ್ಸ್ ಗಳನ್ನ ದಕ್ಷಿಣ ಕನ್ನಡದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ, ಆದ್ರೆ ಇನ್ನು ಅಲ್ಲಿಯ ಜನರನ್ನ ಶಿಫ್ಟ್ ಮಾಡಿದ್ದಾರೆ. ಈಗ ಏನಾಗಿದೆ, ನಾವು ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ. ಅವರ ಸಹಕಾರದೊಂದಿಗೆ ಎಲ್ಲೆಲ್ಲಿ ಭೂಕುಸಿತ ಆಗಬಹುದು ಅನ್ನುವಂಥ ಕೆಲವು ಪಾಯಿಂಟ್ಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ. ಅದರಲ್ಲಿ ಆ ಪಾಯಿಂಟ್ಗಳಲ್ಲಿ ಯಾವ ತೀರಾ ತೊಂದರೆಗೆ ಒಳಗಾಗ್ಬೋದು ಅಂತ ಅದರಲ್ಲಿ ಕೂಡ ABC ಅನ್ನುವಂಥ ಕ್ಯಾಟಗರಿಗಳನ್ನು ಮಾಡಿ ತೀವ್ರ ಸ್ವರೂಪವಾಗಿ ತೊಂದರೆ ಆಗ್ಬೋದಾದಂಥ ಪಾಯಿಂಟ್ಗಳನ್ನು ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಒದಗಿಸಿಕೊಟ್ಟಿದ್ದೇವೆ. ಸೊ ಮಳೆಗಾಲದಲ್ಲಿ ಅಲ್ಲಿ ವಿಶೇಷವಾಗಿ ಗಮನ ಕೊಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಇದಕ್ಕೆ ಸ್ವಲ್ಪ ಅನುದಾನವನ್ನು ಕೂಡ ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಅಂದರೆ ಎಲ್ಲ ಕಡೆ ಈ ಭೂಮಿ ಕುಸಿತಕ್ಕೆ ನಾವು ತಡೆಗೋಡೆ ಕಟ್ಟಲಿಕ್ಕೆ ಹೋದರೆ ಬಹುಶಃ ಮಲೆನಾಡು ಇರತಕ್ಕಂಥ ಪ್ರದೇಶದಲ್ಲಿ ನೀವು ಇಡೀ ಮಲೆನಾಡಲ್ಲಿ ಅರ್ಧ ಗೋಡೆಗಳೇ ಆಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಕಡೆ ನಾವು ಕಟ್ಟಲಿಕ್ಕೆ ಆಗೋದಿಲ್ಲ. ತೀವ್ರವಾದಂಥ ಸಮಸ್ಯೆ ಇರೋ ಕಡೆ ಈ ತಡೆಗೋಡೆಗಳನ್ನು ಕಟ್ಟಲಿಕ್ಕೆ ಮಲೆನಾಡು ಭಾಗದಲ್ಲಿ ಒಂದು 80 ಕೋಟಿ ರೂಪಾಯಿನಷ್ಟು ಅನುದಾನವನ್ನು ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಲ್ಲಿ ಹಾಕ್ಕೊಳ್ತಾ ಇದ್ದೇವೆ. ಈ ವರ್ಷ ಆ ಅನುದಾನವನ್ನು ಈ ಮಲೆನಾಡಿನ ಜಿಲ್ಲೆಗಳಿಗೆ ಒದಗಿಸಿಕೊಟ್ಟು ಅದರಲ್ಲಿ ತುಂಬ ಕ್ರಿಟಿಕಲ್ ಇರುವಂಥ ಕಡೆ ನಾಳೆ ಭೂಕುಸಿತ ತಡೆಗಟ್ಟುವಂಥ ಗೋಡೆ ಆಗಲಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಒಂದು 80 ಕೋಟಿ ರೂಪಾಯಿನಷ್ಟು ಅನುದಾನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದು ರಸ್ತೆಯ ಬದಿಯಲ್ಲಿಯ ಭೂಕುಸಿತ ತಡೆಗಟ್ಟಲಿಕ್ಕೆ. ಆದರೆ ಈ ಮನೆಗಳು ಕಟ್ಕೊಂಡಿರೋದೇನು, ಈ ಬೆಟ್ಟವನ್ನು ಕಡಿದು ಮನೆ ಕಟ್ಟಿದ್ದಾರೆ, ಇದು ಬೇರೆದೇ ಸಮಸ್ಯೆ ಆಗುತ್ತೆ. ಇದು ಜನ ಮನೆ ಕಟ್ಕೊಳ್ಳೋರು ಕೂಡ ನಾನು ಬಹುಶಃ ಹೇಳಿದ್ರೆ ಇದು ಜನ ಒಪ್ತಾರೋ ಬಿಡ್ತಾರೋ, ಆದರೆ ಮನೆ ಕಟ್ಕೊಳ್ಳೋವಾಗ ಫೌಂಡೇಶನ್ನು ಸರಿಯಾಗಿ ಹಾಕಿಲ್ಲ, ಪಕ್ಕದ ಗೋಡೆ ಸುಮಾರು 20 ಅಡಿ ಹೈಟ್ ಇದೆ, ಅದನ್ನು ತಡೆಗೋಡೆ ಸರಿಯಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ. ಇದು ಏನಾಗುತ್ತೆ, ಬಹುತೇಕ 1000 ಪ್ರಕರಣದಲ್ಲಿ 999 ಪ್ರಕರಣ ಏನೂ ಆಗೋದಿಲ್ಲ. ಹಾಗಾಗಿ ಜನನೂ ಕೂಡ ರಕ್ಷಣಾ ಕ್ರಮಗಳನ್ನು ಮನೆ ಕಟ್ಟುವಾಗ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ.
ಸೊ ಎಲ್ಲೋ ಒಂದು ಪ್ರಕರಣ ಈ ಥರದ್ದು ಆದಾಗ, ಸಾವು ನೋವು ಆದಾಗ ಇಡೀ ಸಮಾಜಕ್ಕೆ ಒಂದು ವಿಷಾದನೀಯ ಸಂಗತಿ ಇದು. ಹಾಗಾಗಿ ಇದನ್ನು ಸ್ವಲ್ಪ ಇವತ್ತು ನಾವು ಚರ್ಚೆ ಮಾಡಬೇಕು. ಮನೆ ಕಟ್ಟುವಾಗ ಇದನ್ನು ಮಜಬೂತಾಗಿ ಕಟ್ಟುವಂಥ ರೀತಿಯಲ್ಲಿ ನಾವು ಇನ್ಸಿಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಥ ಘಟನೆಗಳು ಆಗಾಗ ಆಗ್ತವೆ. ಇದು ವೈಯಕ್ತಿಕ ಘಟನೆಗಳು. ಆದರೆ ತಾವು ಹೇಳಿದಾಗೆ ರಸ್ತೆ ಬದಿಯಲ್ಲಿ ಏನು ಭೂ ಕುಸಿತ ಆಗುವಂಥದ್ದು ತಡೆಗಟ್ಟಲಿಕ್ಕೆ ಈ ವರ್ಷ ನಾವು ಎಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಅನುದಾನವನ್ನು ಕೂಡ ಒದಗಿಸಿಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.